ನಾನು ಕಾಂಗ್ರೆಸ್ ಶಾಸಕ ಅಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸರ್ಕಾರದಲ್ಲಿ ಇರ್ತೀವಿ, ಓದಿ ಇನ್ನೊಂದು ಸರ್ಕಾರ ಬರ್ತೀವಿ, ಅದಾಗ್ತದೆ. ಅದು ಕಾಂಗ್ರೆಸ್ ಬಿಟ್ಟಿದ್ದು ನಾನು ಕೇಳಿದೆ. ನೀವು ನಮಗೇನು ಬೇರೆ ಕೆಲಸ ಇಲ್ಲ, ಯಾಕೆ ಬಿಡ್ಸೋಕೆ ಅವರೇ ಬಿದ್ದು ಹೋಗುವಾಗ ನಾವು ಹಗ್ಗಾಗಿ ಇಟ್ಕೊಳಕ್ಕೆ ಹೋಗಿ ನಾನು ಓದೋಲ್ಲ. ಅದೆಲ್ಲ ನಾನು ಮಾತಾಡೋದು ಬಯಸಲ್ಲ. ಏನಾದರೂ ಮಾತು ಕೊಟ್ಟಿದ್ರೆ ಕೊಡಬೇಕಷ್ಟೆ, ಕೊಡ್ತಿದ್ರು. ಅವ್ರು ಹೋರಾಟ ಅವ್ರು ಮಾಡ್ಕೊಂಡು ನಾವ್ಯಾಕೆ ಅದು ಅವಶ್ಯ ಇದೆಯಾ? ಇದು ನೋಡು, ಚೌಟ್ರಿ ಮಾಡ್ತೀವಿ ಬಡವರಿಗೆ, ಇದ್ರ ಬಗ್ಗೆ ಇದು ಕೇಳೋದು ಹೇಳ್ತೀವಿ. ಬೆಳಗಾವಿ ಕ್ವಶನ್ ಹಾಕಿ 8 ಹಾಕಿದ್ದೀವಿ, ಅವು ಯಾವ ಬಂತು ಅದನ್ನು ಮಾತಾಡ್ತೀವಿ. ಲಿಂಕ್ನಲ್ಲಿ ಮಾತಾಡ್ತೀವಿ. ಲಿಂಕ್ ಚಾನಲ್ ಆಗಲ್ಲ ರೀ. ಏನೇ ಹಿಡಿದು ದುಡ್ಡುಗೋಸ್ಕರ ಮಾಡಿ ದುಡ್ಡು ಸ್ಕೀಮ್ ಅದು. ಲಿಂಕ್ ಚಾನಲ್ ತೊಗೊಬೇಕಾದ್ರೆ ನೀವು ಕಾವೇರಿ ಟ್ರಿಬ್ಯುನಲ್ ಪರ್ಮಿಷನ್ ತೊಗೊಂಡು, ಅದು ಯಾವುದೂ ತೊಗೊಂಡಿಲ್ಲ. ನಮ್ಮ ರೈತರಿಗೆ ಅಬ್ಜೆಕ್ಷನ್ ಹಾಕಿ ಅಂತ ಹೇಳಿದ್ದೀವಿ. ಅಬ್ಜೆಕ್ಷನ್ ಹಾಕಿದರೆ ಅದನ್ನು ನಿಲ್ತವೆ. ಚಿಕ್ಕಬಳ್ಳಾಪುರದಲ್ಲಿ ವಿರೋಧ ಪಕ್ಷಗಳು ಆದ ಸರ್ಕಾರ ದುಡ್ಡಿದೆ ಅನ್ನೋದಕ್ಕೆ 1000 ಕೋಟಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಚಿಕ್ಕಬಳ್ಳಾಪುರ. ಇದು ಅತ್ಯಂತ ಒಂದು ಕೆಟ್ಟ ಸರ್ಕಾರ. ಪ್ರಜಾಪ್ರಭುತ್ವಕ್ಕೆ ಮೌಲ್ಯ ಗೊತ್ತಿಲ್ಲ. ಏಕೆಂದರೆ ಶಾಸಕರು ಯೂನಿವರ್ಸಿಟಿಲಿ ಎಲ್ಲಿ ಪಾಸ್ ಒಂದೇ ಡಿಗ್ರಿ ಸಿಗೋದು. ಮೈಸೂರು ಇರ್ಬೋದು, ಬೆಂಗಳೂರು, ಹಾಸನ ಇರ್ಬೋದು, ಅದು ಯೂನಿವರ್ಸಿಟಿ ಇರ್ಬೋದು. ಜನ ನಮ್ಮನ್ನು ಶಾಸಕರು ಓಟ್ ಹಾಕಿ ಮಾಡೋದು. ಮಾನ ಮರ್ಯಾದೆ ಸಿದ್ದರಾಮಯ್ಯ ಈಕ್ವಲ್ ಆಗಿ ಕೊಡಬೇಕು. ನಮ್ಮ 25 ಕೋಟಿ ಕೊಡೋದು, ಅವ್ರಿಗೆ 50 ಕೋಟಿ ಕೊಡೋದು, 1000 ಕೋಟಿ ಅರ್ಥವಿದೆ. ಅದಕ್ಕೆ ಈ ಸರ್ಕಾರ ಹೋಗಲಿದೆ ನನ್ನ ಆಸೆ. ಜಿಲ್ಲಾ ಪಂಚಾಯತ್ ಈ 3 ಸುಮ್ಮನೆ 4.5 ವರ್ಷ ಆಯಿತು. ಜಿಲ್ಲಾ ಪಂಚಾಯತಿ ತಾಲೂಕು ಕಾನ್ಸೆಪ್ಟ್ ಸತ್ತೋಗಿದೆ. ಇವರು ಅಪ್ಲೈ ಮಾಡೋಕ್ಕಿಲ್ಲ. ಮಾಡಿದರೆ ಒಂದು ತುಮಕೂರು ಗೆಲ್ತವೆ. ಈ ಲಿಂಕ್ ಚಾನಲ್ ಮಾಡ್ಕೊಂಡು ಯಾರೋ ಓಟ್ ಹಾಕ್ತಾರೆ. ಓಟ್ ಹಾಕ್ತಾರೆ ನಿಜವಾದ ವಿಚಾರ. ಅದರಿಂದ ಎಲ್ಲೂ ಗೆಲ್ಲಲ್ಲ ಆಗ್ತದೆ. ಒಂದು ದೊಡ್ಡ ಕಾರ್ಯಕ್ರಮನ ನಾವು ನೋಡ್ತಾ ಇರೋದು ಮತ್ತು ಆಯೋಜನೆ ಮಾಡಿದ್ವಿ. ಹಿಂದೆ ಸಾತನಹಳ್ಳಿ ಮಾಡಿದ್ವಿ. ಅದು 200 ಕರುಗಳು, 15 ಕರುಗಳು ಬಂದಿದೆ. ಬಹಳ ಚೆನ್ನಾಗಿ ಈ ಭಾಗದ ಎಲ್ಲ ಸೆಕ್ರೆಟರಿಗಳು ಮತ್ತೆ ಎಲ್ಲ ಅಧ್ಯಕ್ಷರುಗಳು ಮತ್ತೆ ಎಲ್ಲ ರೈತಾಪಿ ವರ್ಗ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಆಯೋಜನೆ ಮಾಡಿದಿರಿ. ಮತ್ತೆ ಕರುಗಳನ್ನ, ಆರೋಗ್ಯವಂತ ಕರುಗಳನ್ನ ಗುರ್ಸೋಕೆ ಬಹಳ ಚೆನ್ನಾಗಿ ಕರ್ಕೊಂಡು ಬಂದಿದ್ದೀರಿ. ಮತ್ತೆ ನಿನ್ನೆ 3-4 ದಿವಸದಿಂದ ನನ್ನ ಇಲಾಖೆಯವರು ಮತ್ತು ಎಲ್ಲ ಸೆಕ್ರೆಟರಿಗಳು, ಅಧ್ಯಕ್ಷರುಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಬಹಳ ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಬಹಳ ವೈಯಕ್ತಿಕವಾಗಿ ಗೊತ್ತು. ನಿಮ್ಗೆಲ್ಲರಿಗೂ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಕಾರ್ಯಕ್ರಮ. ಹಾಗೆ ನನಗೆ ಗೊತ್ತಿರಂಗೆ ಗುಬ್ಬಿ ತಾಲೂಕಿನಲ್ಲಿ 2 ಭಾಗ ಮಾಡಿದ್ರೆ, ಒಂದು ಭಾಗ ಶ್ರೀಸ್ಪುರ ಹೋಗ್ಲಿ, ಇನ್ನೊಂದು ಭಾಗ ಇನ್ನು 4 ಹೋಗ್ಲಿ, ಇನ್ನು 5 ಹೋಗ್ಲಿ. ಅಲ್ಲಿ ಇಲ್ಲಿ ಬರೋಷ್ಟು ಹಾಲು ಅಲ್ಲಿ ಅಷ್ಟೇ ಬರೋದು. ಅಷ್ಟು ನಮ್ಮ ಈ ಭಾಗದ ಎಲ್ಲ ರೈತರು ಅಷ್ಟು ಹಾಲನ್ನ ಉತ್ಪಾದಕರಿದ್ದೀರಾ. ಆದ್ರೆ ಇಲ್ಲಿರೋದು ಸತ್ಯ ಡೈರಿ. ಅದು ಶಾಸಕರ ಗಮನಕ್ಕೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಮ್ಮ ಒಕ್ಕೂಟ ಪ್ರಾರಂಭ ಆದಾಗಿಂದ ನಿಮ್ಗೆ ಇಲ್ಲಿ ಆಗಿರೋದು ಸತ್ಯ ಡೈರಿ. ಕೆಲವು ಉಪಕೇಂದ್ರಗಳಿರ್ಬೋದು. ಆದ್ರೆ ನಾನ್ ಬಂದ್ಮೇಲೆ ನನಗೆ ಯಾವಾಗ ತಾಲೂಕಿನ ಒಂದು ಸುತ್ತ ಹಾಕಿದೆ, ಎಲ್ಲ ಡೈರಿಗಳಿಗೆ ವಿಸಿಟ್ ಮಾಡಿ ಸುತ್ತ ಹಾಕಿದೆ, ಅವಾಗ ನನಗೆ ವಾಸ್ತವ ಸ್ಥಿತಿ ಅರ್ಥ ಆಯಿತು. ನಮ್ಮ ರೈತರು ಡೈರಿಗೆ ಹಾಲು ಹಾಕ್ಬೇಕಂದ್ರೆ 3-4 ಕಿಲೋಮೀಟರ್ ದೂರ ಹೋಗ್ಬೇಕು. ಅಟ್ಲೀಸ್ಟ್ 2 ಕಿಲೋಮೀಟರ್ಗಿಂತ ಕಮ್ಮಿ ಯಾವುದೂ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಸಂಜೆ ಮುಚ್ಚಂಜಲಿ ವೆಯ್ಟ್ ಇಟ್ಕೊಂಡು ಊರಿಂದ ಹೊರಗಡೆ ಹೋಗೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಆಯಾ ಊರಲ್ಲೇ ನಾವು ಸಂಘಗಳನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ.